ಕರ್ನಾಟಕವನ್ನ ಹಾರ್ಟ್ ಆಫ್ ಇಂಡಿಯನ್ ಕಾಫಿ ಅಂತ ಕರೀತಾರೆ. ನಾವು ಇಡೀ ಪ್ರಪಂಚದಲ್ಲೂ ಸಹಿತ ಒನ್ ಆಫ್ ದ ಲೀಡಿಂಗ್ ಕಂಟ್ರಿ. ಕಾಫಿ ಬೆಳೆಯನ್ನ ನಾನು ಬೆಳಿಬೇಕು ಅಂತ ಅನ್ಕೊಳ್ತೀನಿ. ಕಾಫಿ ಬೆಳೆಗಾರರೆಲ್ಲನೂ ಕಾಳುಮೆಣಸನ್ನ ಬೆಳಿತಾನೆ ಇರ್ತಾರೆ. ಒಂದೇ ನಾಣ್ಯದಲ್ಲಿ ಎರಡು ಮುಖ ಅನ್ನುವ ರೀತಿಯಲ್ಲಿ ಸ್ವಲ್ಪ ಒಳ್ಳೆ ಪ್ರೈಸ್ ಅಲ್ಲೇ ಹೋಗ್ತಾ ಇರುವಂತ ಒಂದು ಬೆಳೆ ಕಾಳುಮೆಣಸು. ಕಾಫಿ ಬೆಳಿಬೇಕು ಅಂತ ಅಂದಾಗ ಯಾವೆಲ್ಲ ರೀತಿಯ ಪೋಷಕಾಂಶಗಳು ತುಂಬಾನೇ ಮುಖ್ಯ ಆಗುತ್ತೆ. ಈ ಸಾಯಿಲ್ pH ಕಾಫಿಗೆ ಯೂಶಲಿ 6.5ರಿಂದ 6 ಇರಬೇಕು. ಯಾವ ಪ್ರಮಾಣದಲ್ಲಿ ಎಷ್ಟು ಮತ್ತೆ ಯಾವಾಗ ಗೊಬ್ಬರಗಳನ್ನ ನೀಡಬೇಕಾಗುತ್ತೆ? ಮುಖ್ಯ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳನ್ನು ಕೊಟ್ಟಾಗ ಎಲ್ಲ ಪೋಷಕಾಂಶಗಳು ಆ ಗಿಡಗಳಿಗೆ ದೊರೆಯುತ್ತೆ. ಇದು ಕಾಫಿ ಮತ್ತೆ ಕಾಳುಮೆಣಸು ಏರಿಯಾದಲ್ಲೇನೆ ಭಾರಿ ಪಾಪ್ಯುಲರ್ ಆದಂತ ಒಂದು ಉತ್ಪನ್ನ. ಕ್ವಾಲಿಟಿಯನ್ನ ಮೇಂಟೈನ್ ಮಾಡಬೇಕಾದ್ರೆ ರೈತ ಏನೇನು ಫಾಲೋ ಮಾಡಬೇಕು? ಸ್ಮಾರ್ಟ್ ಬೆಳೆಗಾರರಿಗೋಸ್ಕರ ಅಂತಾನೆ ಇರುವಂಥ ಒಂದು ಉತ್ಪನ್ನ. ಮೆಚುರಿಟಿ ಸ್ಟೇಜಲ್ಲಿ ನಾವು ಸ್ಪ್ರೇ ಮಾಡೋದ್ರಿಂದ ನಮಗೆ ಉತ್ತಮವಾದಂಥ ಕ್ವಾಲಿಟಿ ಕಾಫಿ ಮತ್ತು ಕಾಳುಮೆಣಸು ಪಡೆಯೋದ್ರಲ್ಲಿ ತುಂಬಾ ಅನುಕೂಲ ಆಗ್ತಾ ಇರುತ್ತೆ. ಟಿಪ್ಸ್ ಏನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಈ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ಹಾಯ್ ವೀಕ್ಷಕರೇ, ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಕಾಫಿ ಆಯ್ತಾ ಸರ್? ಆಯಿತು. ಸೊ ಎಷ್ಟು ಇಷ್ಟ ಕಾಫಿ ನಿಮಗೆ? ತುಂಬಾ ಇಷ್ಟ. ನೋಡಿ, ಕರ್ನಾಟಕದಲ್ಲಿ ಇದ್ಕೊಂಡು ಕಾಫಿ ಇಷ್ಟ ಇಲ್ಲದೆ ಇರೋರು ಇಲ್ಲ ಅಂತಾನೆ ಹೇಳ್ಬೋದಲ್ವಾ? ಎಲ್ಲರಿಗೂ ಇಷ್ಟನೇ. ಅದನ್ನೇ ನಾನು ಹೇಳ್ತಾ ಇದ್ದು. ಇನ್ನು ಚಾಯ್ ಪೇ ಚರ್ಚಾ ನಾವು ನೋಡಿದ್ದೀವಿ, ಈ ಕಾಫಿ ಪೇ ಚರ್ಚಾ ಮಾಡಿದರೆ ಹೇಗಿರುತ್ತೆ ಅಂತ. ಡೆಫಿನೆಟ್ ಆಗಿ ಮಾಡ್ಬೋದು. ವೀಕ್ಷಕರೇ, ಇವರೇನು ಬರೀ ಕಾಫಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಇವತ್ತಿನ ವಿಷಯ ಕೂಡ ಕಾಫಿನೇ, ಅದ್ರ ಜೊತೆಗೆ ಕಾಳುಮೆಣಸು. ನಮ್ಮ ರಾಜ್ಯದ ಬಹುಮುಖ್ಯ ಬೆಳೆ ಅಂದರೆ ಕಾಫಿ. ಹಾಗಾಗಿ ಕೃಷಿ ಮಾರ್ಗದರ್ಶನ ಈ ಸರಣಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಹಾಗೂ ಕಾಳುಮೆಣಸನ್ನು ಯಾವ ರೀತಿ ಸಮತೋಲನವಾಗಿ ಪೋಷಕಾಂಶಗಳನ್ನು ಕೊಟ್ಟರೆ ಚೆನ್ನಾಗಿ ಫಸಲನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಕೃಷಿ ವಿಜ್ಞಾನಿಯಾಗಿರುವಂಥ ಡಾಕ್ಟರ್ ಆದರ್ಶ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರಿ, ಚಾಯ್ ಪೇ ಚರ್ಚಾ ಹಾಗೆಯೇ ಕಾಫಿ ಪೇ ಚರ್ಚಾ ಅಂತ ಹೇಳಿದೆ. ನೀವು ಪ್ರಾರಂಭದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇರೋರು ಎಲ್ಲರಿಗೂ ಕೂಡ ಕಾಫಿ ಇಷ್ಟ, ಹೌದು ಅಲ್ವಾ? ಅಷ್ಟೇ ಅಲ್ಲದೆ ನಾವು ಕರ್ನಾಟಕವನ್ನ ಹಾರ್ಟ್ ಆಫ್ ಇಂಡಿಯನ್ ಕಾಫಿ ಅಂತ ಕರೀತಾರೆ. ಯಾಕೆ ಸರ್ ಇದು? ಯಾಕೆ ಅಂತ ಅಂದರೆ ತಮಗೆ ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರ. ಮೊದಲನೇದಾಗಿ ಭಾರತದಲ್ಲಿ ಕಾಫಿಯನ್ನು ಮೊದಲನೇದಾಗಿ ತಂದು ಹಾಕಿದಂಥವ್ರು ನಮ್ಮ ಬಾಬಾ ಬುಡನ್ ಸಾಹೇಬರು. ಅವರು 1761ರಲ್ಲೇ ಯೆಮೆನ್ ಅನ್ನುವಂಥ ದೇಶದಿಂದ ತಂದಂಥ ಬೀಜವನ್ನು ನಮ್ಮ ಬಾಬಾ ಬುಡನ್ಗಿರಿ, ಚಿಕ್ಕಮಗಳೂರಿನಲ್ಲಿರುವಂಥ ಬಾಬಾ ಬುಡನ್ಗಿರಿಯಲ್ಲಿ ಫಸ್ಟು ಒಂದು ಅರೇಬಿಕಾ ಕಾಫಿಯನ್ನು ಹಾಕಿದಂಥದ್ದು. ಅದಕ್ಕೆ ಅಲ್ಲಿಂದನೇ ನಮ್ಮ ಎಲ್ಲ ಈ ಕಾಫಿ ಬೆಳೆಯ ವಿಸ್ತೀರ್ಣ ಎಲ್ಲ ಆಗಿರೋದಂತೂ. ಅದಕ್ಕೆ ಆರ್ಟ್ ಆಫ್ ಇಂಡಿಯನ್ ಕಾಫಿ ಅಂತಲೇ ಹೇಳೋದಕ್ಕೆ ಆ ಒಂದು ಅಂಶದಿಂದನೇ. ಕಾಫಿ ಬೆಲೆ ಇದು ನಿರ್ಧಾರ ಆಗೋದು ಹೇಗೆ, ಮತ್ತು ಅದ್ರ ಜೊತೆಗೆ ಗ್ರೇಡ್ಗಳಂತ ಏನಾದರೂ ಇದೆಯಾ ಇದರಲ್ಲಿ? ಹಾಂ, ಖಂಡಿತವಾಗಿ. ಯಾಕೆಂದರೆ ಬೆಲೆಯಲ್ಲಿ ಅಂತ ಅಂದರೆ ಯೂಶಲಿ ನಮ್ಮ ಪ್ರೊಡಕ್ಷನ್ ಮೇಲೆಯೂ ಡಿಪೆಂಡ್ ಆಗಿರುತ್ತೆ. ನಾವು ಇಡೀ ಪ್ರಪಂಚದಲ್ಲೂ ಸಹಿತ ಒನ್ ಆಫ್ ದ ಲೀಡಿಂಗ್ ಕಂಟ್ರಿ. ಬೇರೆ ದೇಶಗಳಲ್ಲಿ ಎಸ್ಪೆಷಲಿ ಬ್ರೆಜಿಲ್ನಲ್ಲಿ ಪ್ರೊಡಕ್ಷನ್ ಕಡಿಮೆ ಆದಾಗ ಅಥವಾ ವಿಯೆಟ್ನಾಂನಲ್ಲಿ ಕಡಿಮೆ ಆದಾಗ ನಮ್ಮ ಭಾರತ ಕಾಫಿಗೆ ಡಿಮ್ಯಾಂಡ್ ಬಂದಾಗ ಒಳ್ಳೆ ಪ್ರೈಸ್ಗಳು ಇರುತ್ತೆ. ಬಟ್ ಈಗ ಕಳೆದ ಒಂದು 10-15 ವರ್ಷದಿಂದನೂ ಒಂದು ಉತ್ತಮವಾದಂಥ ಬೆಳೆ ನಾವು ನೋಡ್ತಾ ಇದ್ದೀವಿ ಕಾಫಿಯಲ್ಲಿ. ಅದಕ್ಕೆ ಮುಂಚೆ ಸ್ವಲ್ಪ ಏರಿಳಿತ ಇರ್ತಾ ಇತ್ತು, ಆದರೆ ಉತ್ತಮವಾದಂಥ ಬೆಳೆ ಇತ್ತೀಚೆಗೆ ನಾವು ಕಂಟಿನ್ಯೂಸ್ ಆಗಿ ಒಂದು ನೋಡ್ತಾ ಇರುವಂಥದ್ದು. ಓಕೆ, ಹಾಗಿದ್ರೆ ಈಗ ಕಾಫಿ ಬೆಳೆಯನ್ನು ನಾನು ಬೆಳಿಬೇಕು ಅಂತ ಅಂದ್ಕೊಳ್ತೀನಿ. ಅದಕ್ಕೆ ನಾನು ಮೊದಲಿಗೆ ಏನೆಲ್ಲ ತಿಳ್ಕೊಳ್ಬೇಕು, ಯಾವ ರೀತಿ ಒಂದು ಈ ಪೋಷಕಾಂಶಗಳ ಬಗ್ಗೆ ತಿಳ್ಕೊಂಡ್ರೆ ನಾನು ಚೆನ್ನಾಗಿ ಫಸಲನ್ನು ಪಡಿಬೋದು ಅಂತ ಹೇಳಿ? ಇಂಪಾರ್ಟೆಂಟ್ ಅಂತಂದರೆ ಹೆಚ್ಚಿಗೆ ಮಳೆ ಬೀಳುವಂಥ ಮತ್ತು ಎಲಿವೇಟೆಡ್ ಏರಿಯಾ ಅಂತಲೇ ಹೇಳ್ತೀವಿ. ಸ್ವಲ್ಪ ಗುಡ್ಡ ಪ್ರದೇಶ, ಈಗ ಚಿಕ್ಕಮಗಳೂರು, ಕೊಡಗು ಮತ್ತು ಹಾಸನದಲ್ಲಿ ಸಕಲೇಶ್ಪುರ, ಅರಕಲಗೂಡು ಈ ರೀತಿ ಅಲ್ಲಿ ನಮಗೆ ಹೆಚ್ಚೇ ಮಳೆ ಬೀಳುವಂಥದ್ದು 2000ರಿಂದ 4000 mm ಪ್ರತಿ ವರ್ಷ ಮಳೆ ಬೀಳ್ತಾ ಇರುತ್ತೆ. ಹಾಗಾಗಿ ಅದರಲ್ಲಿ ಮತ್ತು ಕಾಫಿಯಲ್ಲಿ 2 ಥರ, ಒಂದು ಅರೇಬಿಕಾ ಮತ್ತು ರೋಬೋಸ್ಟಾ. ಈ ಅರೇಬಿಕಾ ಸ್ವಲ್ಪ ಹೈಲಿ ಎಲಿವೇಟೆಡಲ್ಲಿ ಅಂದರೆ ಮೇಲ್ಗಡೆನೇ ಬೆಳೆಯುವಂಥ ಒಂದು ಕಾಫಿ ಮತ್ತು ತುಂಬ ರುಚಿ ಕೂಡ. ಯಾಕೆಂದರೆ ಒಂದು ರಿಯಲ್ ಕಾಫಿ ಫ್ಲೇವರ್ ಅಂತಂದರೆ ಅರೇಬಿಕಾ ಕಾಫಿ ಅಂತಲೇ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ನಾವು ಈಗ ರೋಬೋಸ್ಟಾ ಕೂಡ ಒಂದು ಉತ್ತಮವಾದಂಥ ಇಳುವರಿಯನ್ನು ಪಡೆಯೋದಕ್ಕೂ ಸಹಿತ ಈ ರೋಬೋಸ್ಟಾ ಕಾಫಿ, ಈವನ್ ಸ್ವಲ್ಪ ಹೈಟಲ್ಲಿ ಕಡಿಮೆ ಇದ್ದರೂ ಕೂಡ ಈ ಒಂದು ರೋಬೋಸ್ಟಾ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಈಗ ವಿಸ್ತೀರ್ಣದಲ್ಲೂ ಭಾಳಷ್ಟು ಇಂಪ್ರೂವ್ ಆಗಿದೆ. ಹಾಗಾಗಿ ಈ 2 ಥರದ ಕಾಫಿಗಳನ್ನು ನಾವು
ಈ ಕಾಫಿ ಬೆಳೆಯುವ ಪ್ರದೇಶದಲ್ಲಿ ಬೆಳಿಬೋದು. ಇದ್ರ ಜೊತೆಗೆ ಹಾಗೆ ಕಾಳುಮೆಣಸು ಬಗ್ಗೆ ತಿಳಿಸ್ಕೊಡ್ಬೋದಾ ನೀವು ಅಂತೇಳಿ? ಡೆಫಿನೆಟಾಗಿ. ಯಾಕೆಂದರೆ ಈಗ ಕಾಫಿ ಮತ್ತು ಕಾಳುಮೆಣಸು ಎರಡೂ ಒಂದೇ ಅಂದರೆ ಒಂದೇ ನಾಣ್ಯದಲ್ಲಿ ಎರಡು ಮುಖ ಅನ್ನುವ ರೀತಿಯಲ್ಲಿ ಪ್ರತಿ ಆಲ್ಮೋಸ್ಟ್ 90+% ನಾವು ಹೇಳ್ತೀವಿ ಕಾಫಿ ಬೆಳೆಗಾರರೆಲ್ಲನೂ ಕಾಳುಮೆಣಸನ್ನು ಬೆಳೀತಾನೆ ಇರ್ತಾರೆ. ಯಾಕೆಂದರೆ ಇದು ಕೂಡ ಅಷ್ಟೇ, ಈಗ ಕಳೆದ ಒಂದು 20 ವರ್ಷದಲ್ಲಿ ಸ್ವಲ್ಪ ಒಳ್ಳೆ ಪ್ರೈಸಲ್ಲೇ ಹೋಗ್ತಾ ಇರುವಂಥ ಒಂದು ಬೆಳೆ ಕಾಳುಮೆಣಸು. ತುಂಬಾ ಶ್ರಮ ಪಡ್ತಾ ಇರ್ತಾರೆ. ಎಸ್ಪೆಷಲಿ ಸಮ್ಮರಲ್ಲಿ ಇರಿಗೇಟ್ ಕೂಡ ಮಾಡಬೇಕಾಗಿರುತ್ತೆ. ಅದಕ್ಕೂ ಸಹಿತ ಭಾಳಷ್ಟು ಬೆಳೆಗಾರರು ಅದನ್ನೆಲ್ಲ ಕೇರ್ ತೊಗೊಳ್ತಾ ಇದ್ದಾರೆ. ಅದರ ಜೊತೆ ನಾನು ಈ ಏನು ಕಾಳುಮೆಣಸು ಇದೆ ಅದರ ಬಗ್ಗೆನೂ ನಾನು ಮಾಹಿತಿಯನ್ನು ಕೊಡ್ತೀನಿ. ಇನ್ನು ಸರಿ, ಕಾಫಿ ಬೆಳಿಬೇಕು ಅಂತ ಅಂದಾಗ ಯಾವೆಲ್ಲ ರೀತಿಯ ಪೋಷಕಾಂಶಗಳು ತುಂಬಾ ಮುಖ್ಯ ಆಗುತ್ತೆ, ಇದು ಬೇಕೇ ಬೇಕು ಅಂತ ಹೇಳಿ? ಈಗ ಕಾಫಿಗೆ ಸರ್ವೇ ಸಾಮಾನ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಷ್ ಅನ್ನುವಂಥ ಪೋಷಕಾಂಶಗಳು ಇರುತ್ತೆ. ಇದನ್ನು ನಾವು ಸಾವಯವ ರೀತಿಯಲ್ಲೂ ಕೊಡ್ಬೋದು ಮತ್ತು ಬೇರೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸಿಂದನೂ ಕೊಡ್ಬೋದು. ಆದರೆ ಅದಕ್ಕೆ ಮುಂಚೆ ಈಗ ಮಣ್ಣಿನ ಆರೋಗ್ಯ ಏನಿದೆ ಅದನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ನಾವು ಈ ಭೂಮಿತ್ರ ಅನ್ನುವಂಥ ಒಂದು ಸಾವಯವ ಗೊಬ್ಬರವನ್ನು ಬಳಕೆಯನ್ನು ಮಾಡಬೇಕಾಗತ್ತೆ. ಯಾವಾಗ ಸಾವಯವ ಇಂಗಾಲವನ್ನು ನಮ್ಮ ಭೂಮಿಯಲ್ಲಿ ಇಂಪ್ರೂವ್ ಮಾಡ್ಕೊಳ್ತೀವಿ ಆಗ ನಾವು ಕೊಡುವಂಥ ಪೋಷಕಾಂಶಗಳು ಭೂಮಿಯಿಂದ ಇರ್ಬೋದು ಅಥವಾ ನಾವು ಕೊಡುವಂಥ ಯಾವುದೇ ಸಾರಜನಕ, ರಂಜಕ, ಪೊಟ್ಯಾಷ್ ಗೊಬ್ಬರಗಳು ಇರ್ಬೋದು ಅಥವಾ ಲಘು ಪೋಷಕಾಂಶಗಳು ಇರ್ಬೋದು, ಎಲ್ಲವೂ ಚೆನ್ನಾಗಿ ದೊರೆಯೋದಕ್ಕೆ ಮತ್ತು ಒಂದು ಒಳ್ಳೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡೋದಕ್ಕೆ ಈ ಸಾವಯವ ಇಂಗಾಲ ಅತಿ ಮುಖ್ಯವಾಗಿರುತ್ತೆ. ಅದಕ್ಕೆ ಭೂಮಿತ್ರ ಒಂದು ಸೂಕ್ತವಾದಂಥ ಒಂದು ಉತ್ಪನ್ನ. ಇನ್ನು ಎರಡನೇ ಅಂಶ ಅಂತ ಅಂದರೆ ಮಣ್ಣಿನ ಆರೋಗ್ಯದಲ್ಲಿ ಈ ಮಣ್ಣಿನ ರಸಸಾರ ಅಂದರೆ ಸಾಯಿಲ್ pH ಅಂತ ಹೇಳ್ತೀವಿ. ಈ ಸಾಯಿಲ್ pH ಕಾಫಿಗೆ ಯೂಶಲಿ 6.5ರಿಂದ 6 ಇರಬೇಕು. ಒಂದು ಆಮ್ಲ ಮಣ್ಣು ಇದ್ದರೆ ಭಾಳ ಉತ್ತಮವಾದಂಥದ್ದು. ಈ 6.5ರಿಂದ 6 ಆ ಒಂದು ಅಸಿಡಿಕ್ ರೇಂಜಲ್ಲಿ pH ಇದ್ದರೆ ತುಂಬಾ ಕಾಫಿಗೆ ಅನುಕೂಲ ಆಗ್ತಿರುತ್ತೆ, ಪೋಷಕಾಂಶಗಳು ದೊರೀತಿರುತ್ತೆ. ಆದರೆ ನಾವು ಹಲವು ಮಣ್ಣು ಪರೀಕ್ಷೆಗಳನ್ನು ನಾವು ನೋಡಿದಾಗ ಚಿಕ್ಕಮಗಳೂರು ಇರ್ಬೋದು, ಕೊಡಗು ಮತ್ತು ಹಾಸನದಲ್ಲಿ ಕಾಫಿ ಬೆಳೆಯುವಂಥ ಪ್ರದೇಶದಲ್ಲಿ ಆಲ್ಮೋಸ್ಟು ಒಂದು 4.5ವರೆಗೂ ರಸಸಾರ ಇರುವಂಥದ್ದನ್ನು ನೋಡಿದ್ದೀವಿ. ಇದು ಹಲವು ವರ್ಷಗಳಿಂದ ಅದು ಕಡಿಮೆ ಆಗಿರುವಂಥದ್ದು. ಅದಕ್ಕೆ ಈಗ ನಮ್ಮ ಬೆಳೆಗಾರರು ಸಹಿತ ಹಲವು ಸಾಯಿಲ್ ಅಮೆಂಡ್ಮೆಂಟ್ ಅಂತ ಹೇಳ್ತೀವಿ, ಜೈಕಿಸಾನ್ ಸ್ಪೆಷಾಲಿಟಿ ಆಮ್ಲ ಮಣ್ಣಿಗೆ ಬೇಕಾಗಿರುವಂಥ ಒಂದು ಸೆಟ್ರೈಟ್, ಈ ಒಂದು ಸೆಟ್ರೈಟನ್ನು ಭಾಳಷ್ಟು ಬೆಳೆಗಾರರು ಉಪಯೋಗಿಸ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಈ ಆಮ್ಲ ಮಣ್ಣು ಏನು 6ಕ್ಕಿಂತ ಕಡಿಮೆ ಇರುತ್ತೆ ಅದನ್ನು 6ಕ್ಕೆ ಮೇಲ್ಪಟ್ಟಿಗೆ ತರೋದಕ್ಕೆ ಈ ಜೈಕಿಸಾನ್ ಸ್ಪೆಷಾಲಿಟಿ ಸೆಟ್ರೈಟು ಅನುಕೂಲವನ್ನು ಮಾಡ್ತಾ ಇರುತ್ತೆ. ಸರ್, ಈಗ ನೀವು ಮಾತಾಡ್ತಾ ಹೇಳಿದರೆ ಈಗ ಸಾಯಿಲ್ pH ಇಷ್ಟಿದ್ರೆ ತುಂಬ ಚೆನ್ನಾಗೇ ಇಳುವರಿ ಬರುತ್ತೆ ಅಂಥೇಳಿ. ಆದರೆ ರೈತರಿಗೆ ಇದ್ರ ಬಗ್ಗೆ ತಿಳಿಸೋದಕ್ಕಾಗಲಿ ಅಥವಾ ಅವ್ರಿಗೆ ಗೊತ್ತಾಗಬೇಕು ಅಂದರೆ ಹೇಗೆ ಗೊತ್ತಾಗುತ್ತೆ, ಹೇಗೆ ಗೊತ್ತು ಮಾಡ್ಕೊಳ್ಬೋದು ಅವರು ಅಂಥೇಳಿ? ಇದು ಮುಖ್ಯವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿದಾಗ ನಮಗೆ ಗೊತ್ತಾಗುವಂಥದ್ದು. ಯೂಶಲಿ ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಭಾಳಷ್ಟು ಬೆಳೆಗಾರರು ಈಗಾಗಲೇ ವಾಲಂಟ್ರಿಯಾಗಿ ತಂದು ನಮ್ಮ R&D ಲ್ಯಾಬ್ಗಳಿಗೆ ಕೊಡ್ತಾ ಇರ್ತಾರೆ. ಈಗ ನಮ್ಮಲ್ಲೇ ಇಲ್ಲಿ ಏರೋಸ್ಪೇಸ್ ಪಾರ್ಕಲ್ಲಿ ಇರುವಂಥ ಒಂದು ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ಇದೆ. ಅಲ್ಲಿ ನಮ್ಮ ಲ್ಯಾಬ್ಗೆ ಇಡೀ ಕರ್ನಾಟಕದಿಂದ ಎಲ್ಲ ಮಣ್ಣುಗಳು ಬರುತ್ತೆ ಮತ್ತು ಉಚಿತವಾಗಿ ನಾವು ಈ ಮಣ್ಣು ಪರೀಕ್ಷೆಯನ್ನು ಮಾಡ್ತೀವಿ. ಮಣ್ಣು ಪರೀಕ್ಷೆ ಮಾಡಿದಾಗ ಮೊದಲನೇದಾಗಿ ಸಾವಯವ ಇಂಗಾಲ, ಎರಡನೇದಾಗಿ ಮಣ್ಣಿನ ರಸಸಾರ, ಹಾಗೆ ಪೋಷಕಾಂಶಗಳು ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಇರ್ಬೋದು, ಹಾಗೆ ಮಧ್ಯಮ ಪೋಷಕಾಂಶ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಮತ್ತು ಸಲ್ಫರ್, ಹಾಗೆ ಲಘು ಪೋಷಕಾಂಶಗಳು ಜಿಂಕು, ಕಬ್ಬಿಣ, ಐರನ್ ಮತ್ತು ಮ್ಯಾಂಗನೀಸು, ಬೋರಾನ್, ಈ ರೀತಿ ಎಲ್ಲ ಲಘು ಪೋಷಕಾಂಶಗಳು ಕಂಪ್ಲೀಟಾಗಿ ನಾವು ಅನಾಲಿಸಿಸ್ ಮಾಡಿಬಿಟ್ಟು ಆವಾಗ ಅವರು ಯಾವ ಬೆಳೆಗೆ ಅಂತ ಕೇಳಿರ್ತಾರೆ ಅದಕ್ಕೆ ನಾವು ರೆಕಮೆಂಡೇಷನ್ಸು ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೂಡ ಉಚಿತವಾಗಿ ನಾವು ಇದನ್ನು ರೈತರಿಗೆ ಒಂದು ಸೇವೆಯಾಗಿ ಮಾಡಿಕೊಡ್ತಾ ಇದ್ದೀವಿ. ಸರಿ, ಇದು ಮಾಡಿಕೊಟ್ಟಾದ್ಮೇಲೆ ರೈತರು ಯಾವ ಪ್ರಮಾಣದಲ್ಲಿ ಎಷ್ಟು ಮತ್ತು ಯಾವಾಗ ಗೊಬ್ಬರಗಳನ್ನು ನೀಡಬೇಕಾಗುತ್ತೆ ಅಂತ ಹೇಳಿ? ಯೂಶಲಿ ಕಾಫಿಗೆ ಮತ್ತು ಕಾಳುಮೆಣಸು ಎರಡಕ್ಕೂ ವರ್ಷದಲ್ಲಿ 2 ಬಾರಿ ಹಾಕುವಂಥದ್ದು ಭಾಳ ರೂಢಿಯಲ್ಲಿರುವಂಥದ್ದು. ಈಗ ಕಾಫಿಗೆ ನಾವು ಪ್ರತಿ ಎಕರೆಗೆ ಸಾರಜನಕ, ರಂಜಕ, ಪೊಟ್ಯಾಷ್ ಒಂದು ಟೆಕ್ನಿಕಲ್ ರೆಕಮೆಂಡೇಷನ್ ಅಂತ ಅಂದರೆ 60, 48, 60 ಸಾರಜನಕ 60, 48 ಮತ್ತು 60ರಷ್ಟು ಇದನ್ನು ಹಾಕ್ತಾ ಇರ್ತಾರೆ. ಇದರಲ್ಲಿ ನಮಗೆ ಒಂದು ಈಗ DAP ಮಿಶ್ರಣ ಕೂಡ ಮಾಡ್ತಾ ಇರ್ತಾರೆ, ಯೂರಿಯಾ, DAP ಮತ್ತು ಪೊಟ್ಯಾಷು, ಅಥವಾ ರಾಕ್ ಫಾಸ್ಫೇಟು, ಯೂರಿಯಾ ಮತ್ತು ಪೊಟ್ಯಾಷ್ ಈ ರೀತಿ ಮಿಶ್ರಣದಲ್ಲಿ ಮಾಡ್ತಾರೆ. ಜೊತೆಗೆ ಬ್ಯಾಲೆನ್ಸ್ ಅಪ್ಲಿಕೇಶನ್ಗೋಸ್ಕರ
ನಮ್ಮ ಬೋರೋಸಾನ್ ಭಾಳ ಉತ್ತಮವಾದಂಥ ಒಂದು ಉತ್ಪನ್ನ ಜೈ ಕಿಸಾನ್ ಬೋರೋಸಾನ್. ಇದರಲ್ಲಿ ಲಘು ಪೋಷಕಾಂಶಗಳ ಮಿಶ್ರಣ, ಲಘು ಪೋಷಕಾಂಶಗಳು ಎಲ್ಲ ಇರೋದರಿಂದ ಒಂದು ಜಿಂಕ್ ಇರ್ಬೋದು, ಬೋರಾನ್ ಇರ್ಬೋದು, ಹಾಗೆ ಕಬ್ಬಿಣ, ಮ್ಯಾಂಗನೀಸ್ ಈ ರೀತಿ ಈ ಒಂದು ಉತ್ಪನ್ನ ಕೂಡ 1 ಎಕರೆಗೆ 10 kgಯಷ್ಟು ಉಪಯೋಗವನ್ನು ಮಾಡ್ತಾ ಇರ್ತಾರೆ. ಹಾಗೆ ಕಾಳುಮೆಣಸಿಗೆ ಪ್ರತಿ ಬಳ್ಳಿಗೆ 100 ಗ್ರಾಮಷ್ಟು ಈ ಬೋರೋಸಾನನ್ನು ಉಪಯೋಗ ಮಾಡಬೇಕಾಗತ್ತೆ. ಇದು ಮುಖ್ಯ ಪೋಷಕಾಂಶಗಳ ಜೊತೆಗೆ ಈ ಲಘು ಪೋಷಕಾಂಶಗಳನ್ನು ಕೊಟ್ಟಾಗ ನಮಗೆ ಒಂದು ಬ್ಯಾಲೆನ್ಸ್ ಅಪ್ಲಿಕೇಶನ್ ಅಂತ ಏನು ಹೇಳ್ತೀವಿ, ಅದು ಎಲ್ಲ ಪೋಷಕಾಂಶಗಳು ಆ ಗಿಡಗಳಿಗೆ ದೊರೆಯುತ್ತೆ. ಇನ್ನು ಯಾವುದೇ ನಾವು ಫಲವನ್ನು ಚೆನ್ನಾಗಿ ಪಡಿಬೇಕಾದ್ರೆ ಮಣ್ಣು ಫಲವತ್ತತೆಯಿಂದ ಕೂಡಿರಬೇಕು ಅಂತ ಹೇಳ್ತೀವಿ. ಹೌದು. ಒಂದು ವೇಳೆ ಮಣ್ಣಿನಲ್ಲಿ ಆ ಫಲವತ್ತತೆ ಇಲ್ಲ ಅಂದರೆ ರೈತ ಏನು ಮಾಡಬೇಕು ಅವಾಗ? ಆಗ ಯೂಶಲಿ ಈಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಸಾವಯವ ಇಂಗಾಲ ಕಡಿಮೆ ಇತ್ತು ಅಂದಾಗ ನಾವು ಜೈ ಕಿಸಾನ್ ಸ್ಪೆಷಾಲಿಟಿ ಈಗ ಭೂಮಿತ್ರವನ್ನು ಬಳಸುವಂಥದ್ದು. ಈ ಭೂಮಿತ್ರ ಬಳಸಿದಾಗ ನಮಗೆ ಸಾವಯವ ಇಂಗಾಲವನ್ನು ಇಂಪ್ರೂವ್ ಮಾಡ್ಕೋಬೋದು. ಆವಾಗ ಫಲವತ್ತತೆ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. 1965ರಲ್ಲಿ ಏನು ಹಸಿರು ಕ್ರಾಂತಿ ಅಂತ ನಾವು ಪಡೆದ್ವಿ, ಅಂದರೆ ಬೆಳೀತಾ ಇರುವಂಥ ಜನಸಂಖ್ಯೆಗೆ ಆಹಾರನ ಉತ್ಪಾದನೆ ಮಾಡಬೇಕಾಯಿತು. ಆಗ ಹೈಬ್ರಿಡ್ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಹಾಗಾಗಿ ಪೋಷಕಾಂಶಗಳ ಒಂದು ಕೊರತೆ ಕೂಡ ನಾವು ಈಗ ನೋಡ್ತಾ ಇದ್ದೀವಿ. ಯಾಕೆಂದರೆ ಈ ಪೋಷಕಾಂಶಗಳನ್ನು ನಾವು ಕೊಡ್ತಾ ಇರಲಿಲ್ಲ. ಹಾಗಾಗಿ ಈಗ ಯಾವ ಪೋಷಕಾಂಶ ಕಡಿಮೆ ಇರುತ್ತೆ ಅಂಥ ಪೋಷಕಾಂಶಗಳನ್ನು ಸಹಿತ ನಾವು ಕೊಡ್ತಾ ಇರಬೇಕು. ಒಂದು ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ ಅಪ್ಲಿಕೇಶನ್ ಮಾಡಿದಾಗ ಉತ್ತಮವಾದಂಥ ಇಳುವರಿ ಪಡೆಯೋದಕ್ಕೆ ಕಾಫಿ ಮತ್ತು ಕಾಳುಮೆಣಸಲ್ಲಿ ಆಗ್ತಾ ಇರುತ್ತೆ, ಸಾಧ್ಯ ಆಗುತ್ತೆ ಅಂತೆ. ಸರ್, ಈಗ ಕಾಫಿ ಅಂದರೆ ನನಗಿಷ್ಟ, ಬೆಳೆಯೋದಕ್ಕೆ ಜಾಗ ಕೂಡ ಇದೆ. ನಾವು ಮೊದಲನೇದಾಗಿ ಏನೆಲ್ಲ ಸ್ಟೆಪ್ಸ್ನ ತೊಗೊಳ್ಬೇಕು, ಹೇಗೆ ಬೆಳಿಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ. ಓಕೆ, ಇದು ಯಾಕೆಂದರೆ ಈಗ ಬೆಳೀತಿರುವಂಥ ಪ್ರದೇಶ ಕೊಡಗು ಇರ್ಬೋದು, ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಯಲ್ಲಿ ಹೊಸದಾಗಿ ಬೆಳೆಯುವಂಥವ್ರು ಅನ್ನೋದಕ್ಕಿಂತ ಆಗಲೇ ಭಾಳ ವರ್ಷದಿಂದ ಬೆಳೀತಾ ಇದ್ದಾರೆ. ಇಲ್ಲಿ ಉತ್ತಮವಾದಂಥ ಒಂದು ನಾವು ಗಿಡಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳುವಂಥದ್ದು. ಅದೇ ರೀತಿ ಕಾಳುಮೆಣಸಲ್ಲೂ ಅಷ್ಟೇ. ಈಗ ಕೆಲವು ಪನೂರ್ ವೆರೈಟೀಸ್ಗಳೇ ಇದೆ, ನಮ್ಮ ಇಂಡಿಯನ್ ಸ್ಪೈಸ್ ಬೋರ್ಡಿಂದನೇ ಡೆವಲಪ್ ಮಾಡಿದಂಥದ್ದು. ಅದೇ ರೀತಿ ಕಾಫಿಯಲ್ಲೂ ಸಹಿತ ನಮ್ಮ ಬಾಳೆಹೊನ್ನೂರಿನಲ್ಲಿ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟೇ ಇದೆ. ಅಲ್ಲೂ ಕೂಡ ನಮಗೆ ಗಿಡಗಳು ದೊರೀತಾ ಇರುತ್ತೆ. ಹಲವು ಪ್ರೈವೇಟ್ ನರ್ಸರಿಗಳಲ್ಲೂ ಇದೆ. ಇಲ್ಲಿ ನಾವು ಉತ್ತಮವಾದಂಥ ಒಂದು ತಳಿಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಯಥೇಚ್ಛವಾಗಿ ಮಳೆ ಬೀಳುವ ಪ್ರದೇಶದಲ್ಲೇ ಇದು ಬೆಳೀತಾ ಇರುವಂಥದ್ದು. ಮತ್ತು ನೀರು ಕೂಡ ಹರಿದು ಹೋಗುವಂಥ, ಅಂದರೆ ಬಸ್ದು ಹೋಗುವಂಥ ನೀರು, ಆ ರೀತಿಯಾದಂಥ ಮಣ್ಣು ಅನುಕೂಲ ಆಗಿರುತ್ತೆ. ಎಲ್ಲಿ ನಮಗೆ ಜೇಡಿ ಮಣ್ಣು ಥರ ಏನಾದರೂ ಇದ್ದರೆ ನೀರು ಬಸಿದು ಹೋಗದಲ್ಲೇ ಇರುವಂಥ ಪ್ರದೇಶದಲ್ಲಿ ನಮಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ. ಹಾಗಾಗಿ ಮಣ್ಣು ಮತ್ತು ಈ ನೀರನ್ನು ಮ್ಯಾನೇಜ್ ಮಾಡಿಕೊಂಡು ಉತ್ತಮವಾದಂಥ ತಳಿ ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಈ ಪ್ರಥಮವಾಗಿ ಬೆಳವಣಿಗೆಗೆ ನಾವು ಮಾಡ್ಕೋಬೋದು. ಮತ್ತು ಬೆಳೀತಾ ಇರಬೇಕಾದ್ರೆ ನಾವು ಪ್ರಥಮವಾಗಿ ಒಂದು ಕಾಳುಮೆಣಸು ಬಳ್ಳಿ ಇರ್ಬೋದು ಅಥವಾ ಕಾಫಿ ನೆಟ್ಟಾಗ ಒಂದು ಸಾವಯವ ಗೊಬ್ಬರಗಳನ್ನು ನಾವು ಹಾಕಬೇಕಾಗುತ್ತೆ. ಯಾಕೆಂದರೆ ಇದು ನಮಗೆ ಬೇರಿನ ಬೆಳವಣಿಗೆಗೆ ತುಂಬ ಅತಿ ಮುಖ್ಯವಾಗಿರುತ್ತೆ. ಹಾಗಾಗಿ ಜೈ ಕಿಸಾನಲ್ಲೂ ಸಹಿತ ನಮ್ಮ ಫಾರ್ಮ್ ಗೋಲ್ಡ್ ಏನಿದೆ ಅದನ್ನು ಉಪಯೋಗ ಮಾಡ್ಕೋಬೋದು. ಉತ್ತಮವಾದಂಥ ಬೇರಿನ ಬೆಳವಣಿಗೆಗೆ ಇದು ಅನುಕೂಲ ಆಗ್ತಾ ಇರುತ್ತೆ. ತದನಂತರ ನಾವು ಇದನ್ನು ಸಿಂಪಡಣೆ ಮುಖಾಂತರನೂ, ಅಂದರೆ ಕೆಲವು ಪೋಷಕಾಂಶಗಳನ್ನು ನಾವು ಸಿಂಪಡಣೆ ಮುಖಾಂತರನೂ ಕೊಡಬೇಕಾಗತ್ತೆ. ಈಗ ಕಾಫಿ ಮತ್ತು ಕಾಳುಮೆಣಸು ಏರಿಯಾದಲ್ಲೇ ಭಾರಿ ಪಾಪ್ಯುಲರ್ ಆದಂಥ ಒಂದು ಉತ್ಪನ್ನ. ಕಳೆದ 20 ವರ್ಷದಿಂದನೂ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಜೈ ಕಿಸಾನ್ ಸ್ಪೆಷಾಲಿಟಿ ಬಯೋ20 ಅನ್ನುವಂಥದ್ದು. ಯಾಕೆ ಕಾಳು ಮೆಣಸು ಮತ್ತು ಕಾಫಿ ಬೆಳೆಗಾರರು ಈ ಉತ್ಪನ್ನವನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಅಂದರೆ, ಇದರಲ್ಲಿ ಸಮತೋಲನದ ಪೋಷಕಾಂಶಗಳು, ನಾವು ಈಗೇನು ಹಿಂದೆ ಮಾತಾಡ್ತಾ ಇದ್ವಿ, ಇದು ರೆಡಿ ಇರುವಂಥ ಒಂದು ಉತ್ಪನ್ನ. ಓಕೆ, ಈ ಸಮತೋಲನದ ಪೋಷಕಾಂಶ ಅಂತಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್, ಈ ಮೂರು ಕೂಡ ನಮಗೆ 20% ಇರುತ್ತೆ. ಜೊತೆಗೆ ಮೆಗ್ನೀಷಿಯಮ್ ಇರುತ್ತೆ. ಎಲ್ಲ ಲಘು ಪೋಷಕಾಂಶಗಳು EDTA ಚಿಲೇಟೆಡ್ ನ್ಯೂಟ್ರಿಯೆಂಟ್ಸ್ ಆಗಿರುತ್ತೆ. ಹಾಗಾಗಿ ಸಮಗ್ರ ಒಂದು ಬ್ಯಾಲೆನ್ಸ್ ಅಪ್ಲಿಕೇಶನ್ಗೆ ಈ ಬಯೋ20 ಅತಿ ಮುಖ್ಯವಾಗಿರುತ್ತೆ. ವರ್ಷದಲ್ಲಿ 2 ಬಾರಿ ನಾವು ಪ್ರೀ ಮಾನ್ಸೂನ್ ಮತ್ತು ಪೋಸ್ಟ್ ಮಾನ್ಸೂನ್ ಅಂತ ಹೇಳ್ತೀವಿ. ಅಂದರೆ ಮುಂಗಾರು ಪ್ರಾರಂಭ ಆಗೋದಕ್ಕೆ ಮುಂಚೆ 4 ml ಪ್ರತಿ ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು, ಅಂದರೆ ಯೂಶಲಿ ಕಾಫಿ ಕಾಳುಮೆಣಸು ಬೆಳೆಗಾರರೆಲ್ಲ 200 ಲೀಟ್ರ್ ಡ್ರಮ್ಮನ್ನು ಉಪಯೋಗಿಸ್ತಾ ಇರ್ತಾರೆ. ಪ್ರತಿ 200 ಲೀಟ್ರಿಗೆ 800 ml ಈ ಜೈ ಕಿಸಾನ್ ಸ್ಪೆಷಾಲಿಟಿ ಬಯೋ20ಯನ್ನು ಹಾಕ್ಕೊಂಡು ಅದನ್ನು ಸಿಂಪಡಣೆಯನ್ನು ಮಾಡುವಂಥದ್ದು. ಈಗ ಈ ಜೈ ಕಿಸಾನ್ ಬಯೋ20 FCO ಅಪ್ರೂವ್ಡ್ ಕೂಡ ಆಗಿದೆ. ಯಾಕೆಂದರೆ
ಹಲವು ಪ್ರಯೋಗಗಳು ಕೃಷಿ ವಿಷಯದಲ್ಲಿ ಮಾಡಿ ಎಲ್ಲ ಬೆಳೆಗಳಿಗೂ ಈ ಜೈ ಕಿಸಾನ್ ಬಯೋ20ಯನ್ನು ಉಪಯೋಗಿಸ್ಬೋದು. ಇದರಿಂದ ಏನಾಗುತ್ತೆ, ನಮಗೆ ಪೋಷಕಾಂಶಗಳು ಬರೀ ಮಣ್ಣಿಂದ ಮಾತ್ರ ಅಷ್ಟೇ ಅಲ್ಲ, ಎಲೆಗಳ ಮುಖಾಂತರನೂ ಸಹಿತ ನಾವು ಕೊಟ್ಟಾಗ ಒಂದು ಆ್ಯಕ್ಟಿವಿಟಿ ಫಾಸ್ಟಾಗಿರುತ್ತೆ ಮತ್ತು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಥವಾ ಹಿಡನ್ ಹಂಗರ್ ಅಂತ ಹೇಳ್ತೀವಿ. ಕೆಲವು ಪೋಷಕಾಂಶಗಳ ಕೊರತೆ ಇರುತ್ತೆ ಕಾಫಿ ಮತ್ತು ಕಾಳುಮೆಣಸಲ್ಲಿ, ಆದರೆ ಯಾವುದೇ ಚಿಹ್ನೆ ತೋರಿಸ್ತಿರೋದಿಲ್ಲ. ಓಕೆ, ಇದನ್ನು ಒಳ ಹಸಿವು ಅಂತ ಕನ್ನಡದಲ್ಲಿ ಏನು ಹೇಳ್ತೀವಿ, ಇದು ಹಿಡನ್ ಹಂಗರ್ ಅಂತ. ಇದನ್ನು ನಾವು ಸರಿದೂಗಿಸ್ಕೊಳ್ಳೋದಕ್ಕೋಸ್ಕರ ಈ ಫೋಲಿಯಾರ್ ಸ್ಪ್ರೇ ಅತಿ ಮುಖ್ಯವಾಗಿರುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಅಪ್ಲಿಕೇಶನಲ್ಲಿಗೆ ಬ್ಯಾಲೆನ್ಸ್ ನ್ಯೂಟ್ರೆಂಟ್ ಇರುವಂಥ ಒಂದು ಉತ್ಪನ್ನ ಜೈ ಕಿಸಾನ್ ಸ್ಪೆಷಾಲಿಟಿ ಬಯೋ20ಯನ್ನು ಉಪಯೋಗಿಸ್ಕೋಬೋದು. ಓಕೆ ಸರ್, ಇದು ಹೊಸದಾಗಿ ಕಾಫಿ ಬೆಳೆಯೋರಿಗೆ ತಿಳ್ಕೊಳ್ಬೇಕಾಗಿರೋ ಅಂಶಗಳು. ಹಾಗೆ ಈಗ ಕಾಫಿ ಮತ್ತು ಕಾಳುಮೆಣಸು ಇದೆರಡರಲ್ಲೂ ಕಂಡುಬರುವಂಥ ಮುಖ್ಯ ರೋಗ ಲಕ್ಷಣಗಳಾಗಿರ್ಬೋದು ಅಥವಾ ರೋಗಗಳಾಗಿರ್ಬೋದು, ಇದು ನಿಜಕ್ಕೂ ತಿಳ್ಕೊಳ್ಳೋದು ಎಷ್ಟು ಅಗತ್ಯ ಅಂತೀರಾ? ಓಕೆ, ಪ್ರತಿ ಬೆಳೆಗಾರರಿಗೂ ಈ ರೋಗಗಳ ಬಗ್ಗೆ ಅರಿವಿದೆ. ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಕಾಫಿಯಲ್ಲೂ ಸಹಿತ ಕೊಳೆ ಬರುವಂಥದ್ದು. ಇದಕ್ಕೆ ಅಂದರೆ ಯಥೇಚ್ಛವಾಗಿ ಮಳೆ ಬೀಳುವಂಥ ಪ್ರದೇಶ, ಎಸ್ಪೆಷಲಿ ಜುಲೈ ಆಗಸ್ಟಲ್ಲಿ ಹೆಚ್ಚಿಗೆ ಮಳೆ ಬೀಳ್ತಾ ಇರುತ್ತೆ. ಆ ಟೈಮ್ಗಿಂತ ಮುಂಚೆನೇ ಒಂದು ಪ್ರಿಕಾಷನರಿಯಾಗಿ ಅವರೆಲ್ಲ ಬೋರ್ಡೋ ಮಿಕ್ಸ್ಚರನ್ನು ಅವರು ಸಿಂಪಡಣೆಯನ್ನು ಮಾಡ್ತಾ ಇರ್ತಾರೆ. ಸೇಮ್ ಈಗ ಪೆಪ್ಪರಲ್ಲೂ ಅಷ್ಟೇ ಸೊರಗು ರೋಗ ಅಂತ ಹೇಳ್ತೀವಿ, ವಿಲ್ಟ್ ಅನ್ನುವಂಥದ್ದು, ಅಲ್ಲೂ ಸಹಿತ ಬೇರಿನಿಂದ ಇದು ಬರುವಂಥ ರೋಗ. ಅಲ್ಲಿಗೂ ಸಹಿತ ನಾವು ಈ ಬೋರ್ಡೋ ಮಿಶ್ರಣವನ್ನು ಸಿಂಪಡಣೆಯನ್ನು ಮಾಡುವಂಥದ್ದು. ಇದಕ್ಕೆ ಜೈ ಕಿಸಾನ್ ಸ್ಪೆಷಾಲಿಟಿ ಕಾಪರ್ ಸಲ್ಫೇಟನ್ನು ಉಪಯೋಗಿಸ್ಕೊಂಡು ಆ ಬೋರ್ಡೋ ಮಿಶ್ರಣವನ್ನು ಸುಣ್ಣದ ಜೊತೆ ಹಾಕ್ಕೊಂಡು ಇದನ್ನು ತಯಾರು ಮಾಡ್ತಾರೆ. ಅಂದರೆ 1:1 ಆ ರೇಷಿಯೋ ಅಲ್ಲಿ ಮಾಡಿಬಿಟ್ಟು ಅದು ಒಳ್ಳೆಯ ಸಿಂಪಡಣೆಗೆ ಸೂಕ್ತ ಅನ್ನೋ ರೀತಿಯಲ್ಲಿ ತಯಾರು ಮಾಡಿ ಈ ಒಂದು ಸಿಂಪಡಣೆಯನ್ನು ಒಂದು ಪ್ರಿಕಾಷನರಿ, ಅಂದರೆ ಮಳೆ ಬರೋದಕ್ಕೆ ಮುಂಚೆನೇ ಕಾಫಿ ಮತ್ತು ಕಾಳುಮೆಣಸಲ್ಲಿ ಸಿಂಪಡಣೆ ಮಾಡ್ತಾರೆ. ಮತ್ತು ಜೂನ್ ಜುಲೈಯಲ್ಲೂ ಹೆಚ್ಚಿಗೆ ಮಳೆ ಬೀಳ್ತಾ ಇರುತ್ತೆ, ಅಲ್ಲೂ ಸಹಿತ ಒಂದು ಗ್ಯಾಪನ್ನು ನೋಡಿಕೊಂಡು ಇದೇ ಸಿಂಪಡಣೆಯನ್ನು ಅವರು ಮಾಡ್ಬೋದು ಅಂತ. ಸರ್, ಎಲ್ಲಿ ಗುಣಮಟ್ಟ ಚೆನ್ನಾಗಿರುತ್ತೆ ಅಲ್ಲಿ ಒಂದು ಬೆಲೆ ಕೂಡ ಚೆನ್ನಾಗಿ ಸಿಗುತ್ತೆ ಅನ್ನುವಂಥದ್ದು ಗೊತ್ತಿರೋದು. ಈಗ ಕಾಫಿಯಲ್ಲಿ ನೀವು ಕೇಳಿದಾಗ ಮೊದಲಿಗೆ 3 ಗ್ರೇಡ್ಗಳಿರುತ್ತೆ, ಅದು ಯಾವ ರೀತಿ ಅಂತ ತಿಳಿಸ್ಕೊಟ್ರಿ. ಹಾಗೆ ಆ ಗ್ರೇಡ್ಗಳ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕಾದ್ರೆ ರೈತ ಏನೇನು ಫಾಲೋ ಮಾಡಬೇಕು ಅಂತ ಹೇಳಿ. ಭಾಳ ಮುಖ್ಯವಾದದ್ದು ಅಂತ ಅಂದರೆ, ಈಗ ಕಾಫಿಯಲ್ಲಿ ಅಥವಾ ಕಾಳುಮೆಣಸು ಒಂದು ಕ್ವಾಲಿಟಿ ಬರಬೇಕು ಅಂತ ಅಂದರೆ, ಈಗ ಪ್ರೊಡಕ್ಟಿವಿಟಿ ಇದ್ದೇ ಇರುತ್ತೆ, ಇಳುವರಿ ಇರುತ್ತೆ, ಆದರೆ ಒಂದು ಕ್ವಾಲಿಟಿ ಬರಬೇಕು ಅಂತ ಅಂದರೆ ಈ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಕಾಫಿಯಲ್ಲಿ ಬೋರನ್ ನಾವು ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾ ಇರ್ತೀವಿ, ಅದು ಬೇಕಾಗಿರುತ್ತೆ. ಆಗ ನಮಗೆ ಉತ್ತಮವಾದಂಥ ಬೆರಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಪೊಟ್ಯಾಶ್ ಜೊತೆ ಬೋರಾನ್ ಒಂದು ಮಿಶ್ರಣದಲ್ಲಿ. ಮತ್ತು ಅದಲ್ಲದೆ ಈ ಕಾಳುಮೆಣಸಲ್ಲೂ ಅಷ್ಟೇ ಒಂದು ಲೀಟರ್ ವೆಯ್ಟ್ ಅಂತ ಹೇಳ್ತೀವಿ, ಅಂದರೆ ತೂಕ ಚೆನ್ನಾಗಿ ಬರಬೇಕು, ಅದು ಕ್ವಾಲಿಟಿಗೆ ಇಂಪ್ರೂವ್ಮೆಂಟ್ ಇರುವಂಥದ್ದು. ಆಗ ಈ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಇರುವಂಥ ಒಂದು ಉತ್ಪನ್ನಗಳನ್ನು ನಾವು ಬಳಸುವಂಥದ್ದು. ಈಗ ನಾವು ಬಯೋ20 ಬಗ್ಗೆ ಮಾತಾಡಿದ್ವಿ, ಸಿಂಪಡಣೆ ಮುಖಾಂತರ ಉಪಯೋಗಿಸ್ತಾ ಇರ್ತಾರೆ. ಈಗ ನಾವು ಏನು ಜೈ ಕಿಸಾನ್ ಸ್ಪೆಷಾಲಿಟಿ ಸ್ಮಾರ್ಟ್ ಸೊಲ್ಯೂಷನ್ ಅಂತ, ಇದು ಸ್ಮಾರ್ಟ್ ರೈತರಿಗೋಸ್ಕರ, ಅಂದರೆ ಸ್ಮಾರ್ಟ್ ಬೆಳೆಗಾರರಿಗೋಸ್ಕರ ಅಂತಲೇ ಇರುವಂಥ ಒಂದು ಉತ್ಪನ್ನ. ಈ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಅಂತ ಏನು ಹೇಳ್ತಾ ಇದ್ದೀವಿ, 16 ಪೋಷಕಾಂಶಗಳು ಬೇಕಾಗಿರುತ್ತೆ. ಅದರಲ್ಲಿ 3 CHO ಅಂದರೆ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್, ನೀರು ಮತ್ತು ಗಾಳಿಯಿಂದ ಸಿಗ್ತಾ ಇರುತ್ತೆ. ಇನ್ನು ಉಳಿದ ಪೋಷಕಾಂಶಗಳಲ್ಲಿ 12 ಪೋಷಕಾಂಶಗಳು ಇರುವಂಥ ಒಂದು ಉತ್ಪನ್ನ ಜೈ ಕಿಸಾನ್ ಸ್ಪೆಷಾಲಿಟಿ ಸ್ಮಾರ್ಟ್ ಸೊಲ್ಯೂಷನ್. ಈ ಸ್ಮಾರ್ಟ್ ಸೊಲ್ಯೂಷನ್ನಲ್ಲಿ ನಮಗೆ ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸಲ್ಫರ್ ಅಂದರೆ NPK ಜೊತೆಗೆ ಈ ಮಧ್ಯಮ ಪೋಷಕಾಂಶ ಮತ್ತು ಎಲ್ಲ ಲಘು ಪೋಷಕಾಂಶಗಳು EDTA ಚಿಲೇಟೆಡ್ ನ್ಯೂಟ್ರಿಯೆಂಟ್ಸಲ್ಲಿ ಇರುವಂಥದ್ದು. ನಾವು ಇತ್ತೀಚೆಗೆ ಇದನ್ನು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿದ್ದೀವಿ. ಈಗಾಗಲೇ ಎಲ್ಲ ಬೆಳೆಗಾರರು ಕೂಡ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ತುಂಬ ಉತ್ತಮವಾದಂಥ ಒಂದು ಉತ್ಪನ್ನ. ಇದು ಸಿಂಪಡಣೆಗೆ ಕೇವಲ 5 ಗ್ರಾಮ್ 1 ಲೀಟ್ರ್ ನೀರಿನಲ್ಲಿ, ಅಂದರೆ ಇಲ್ಲಿ ಕಾಫಿ ಬೆಳೆಗಾರರೆಲ್ಲ 200 ಲೀಟ್ರ್ ಡ್ರಮ್ಮಲ್ಲಿ ಉಪಯೋಗಿಸ್ತಾ ಇರ್ತಾರೆ. 1 kgಯನ್ನು ಪ್ರತಿ 200 ಲೀಟ್ರ್ ನೀರಿನಲ್ಲಿ ಡೈಲ್ಯೂಟ್ ಮಾಡಿಬಿಟ್ಟು ಸಿಂಪಡಣೆಗೆ ಕಾಳುಮೆಣಸು ಆಗಿರ್ಬೋದು ಅಥವಾ ಕಾಫಿಗೆ ಸಿಂಪಡಣೆಯನ್ನು ಮಾಡ್ಬೋದು. ಅದೇ ರೀತಿ ನಾವು ಮಣ್ಣಿಗೆ ಹಾಕೋದಕ್ಕೂ ಅಷ್ಟೇ, ಕಾಳುಮೆಣಸಿಗೆ ನಾವು 100 ಗ್ರಾಮ್ ಅಷ್ಟು ಪ್ರತಿ ಬಳ್ಳಿಗೆ ಇದನ್ನು ಕೊಡ್ಬೋದು. ಜೊತೆಗೆ
ಕಾಫಿಗೂ ಅಷ್ಟೇ 25 kgವರೆಗೂ ನಾವು ಬೇರೆ ಪೋಷಕಾಂಶಗಳನ್ನೆಲ್ಲ ಕೊಡ್ತಾ ಇರ್ತೀವಿ. ಇದು ಒಂದು ಕಂಪ್ಲೀಟ್ ಸೊಲ್ಯೂಷನ್ ಅಂತಲೇ ಹೇಳ್ತೀವಿ. ಅದಕ್ಕೆ ಹೆಸರು ಕೂಡ ಸ್ಮಾರ್ಟ್ ಸೊಲ್ಯೂಷನ್, ಜೈ ಕಿಸಾನ್ ಸ್ಪೆಷಾಲಿಟಿ ಸ್ಮಾರ್ಟ್ ಸೊಲ್ಯೂಷನ್. ಈ ಉತ್ಪನ್ನವನ್ನು ಕೂಡ ಬ್ಯಾಲೆನ್ಸ್ ನ್ಯೂಟ್ರಿಷನ್ಗೆ ಉಪಯೋಗವನ್ನು ಮಾಡ್ಕೋಬೋದು. ಈ ಸಮತೋಲದ ಪೋಷಕಾಂಶಗಳ ಜೊತೆಗೆ ಈ ಬೆರಿ ಡೆವಲಪ್ಮೆಂಟ್ ಅಥವಾ ಕಾಳುಮೆಣಸು ಕೂಡ ಮೆಚುರಿಟಿ ಟೈಮಿಗೆ ನಮಗೆ ಪೊಟ್ಯಾಶ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಬರೀ ಪೊಟ್ಯಾಶ್ ಕಂಟೆಂಟ್ ಅಷ್ಟೇ ಅಲ್ಲ, ಇಂಪ್ಯಾಕ್ಟ್ ಅನ್ನುವಂಥ ಒಂದು ಉತ್ಪನ್ನ ಜೈ ಕಿಸಾನ್ ಸ್ಪೆಷಾಲಿಟಿ. ಇದು ಪೊಟ್ಯಾಶ್ ಡಿರೈವ್ಡ್ ಫ್ರಮ್ ರೋಡೋಫೈಟ್ಸ್ ಅಂತ ಹೇಳ್ತೀವಿ. ಒಂದು ಬ್ಲೂ ಗ್ರೀನ್ ಆಲ್ಗೆ ಒಂದು ಸಾವಯವ ಉತ್ಪನ್ನ ಕೂಡ ತುಂಬ ಉತ್ತಮವಾದಂಥ ಒಂದು ಉತ್ಪನ್ನ, ಒಳ್ಳೆ ಕ್ವಾಲಿಟಿ ಇಂಪ್ರೂವ್ಮೆಂಟ್. ಯಾಕೆಂದರೆ ಕಾಳುಮೆಣಸಲ್ಲಿ ಒಂದು ಲೀಟರ್ ವೆಯ್ಟ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ಸಹಿತ ಈ ಪೊಟ್ಯಾಶ್ ಇರುವಂಥ ಒಂದು ಇಂಪ್ಯಾಕ್ಟನ್ನು ನಾವು ಬಳಕೆಯನ್ನು ಮಾಡಬೇಕಾಗತ್ತೆ. ಈ ಇಂಪ್ಯಾಕ್ಟನ್ನು ಮೆಚುರಿಟಿ ಸ್ಟೇಜಲ್ಲಿ ನಾವು ಸ್ಪ್ರೇ ಮಾಡೋದ್ರಿಂದ ನಮಗೆ ಉತ್ತಮವಾದಂಥ ಕ್ವಾಲಿಟಿ ಕಾಫಿ ಮತ್ತು ಕಾಳುಮೆಣಸು ಪಡೆಯೋದರಲ್ಲಿ ತುಂಬಾ ಅನುಕೂಲ ಆಗ್ತಾ ಇರುತ್ತೆ. ಓಕೆ ಸರ್, ಇಷ್ಟೆಲ್ಲ ಉತ್ಪನ್ನಗಳನ್ನು ನಿಮ್ಮಿಂದ ಪಡಿಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ, ಎಲ್ಲಿ ಸಿಗುತ್ತೆ ರೈತರಿಗೆ ಅಂತೇಳಿ? ಯಾಕಂದರೆ ಹಳ್ಳಿ ಕೂಡ ರೈತರಿದ್ದಾರೆ, ಅವ್ರಿಗೆ ಸಿಗಬೇಕಾದ್ರೆ ಅವ್ರಿಗೆ ಹತ್ತಿರವಾಗಿರುವಂಥದ್ದು ಆಗಿರಬೇಕು. ಹೌದು. ಈಗ ಕಾಫಿ ಮತ್ತು ಕಾಳುಮೆಣಸು ಬೆಳೆಗಾರರು ಎಲ್ಲ ನಮ್ಮ ಜೈ ಕಿಸಾನ್ ವಿತರಕರಲ್ಲಿ ತಗೊಳ್ತಾ ಇರ್ತಾರೆ. ಅದಲ್ಲದೆ ಈ ಭಾಗದಲ್ಲೆಲ್ಲ ಸೊಸೈಟಿ, ಕೋಆಪರೇಟಿವ್ ಸೊಸೈಟಿಗಳು ತುಂಬ ಆ್ಯಕ್ಟಿವ್ ಆಗಿ ನಮ್ಮ ಡೈರೆಕ್ಟ್ ಡೀಲರ್ಶಿಪ್ಗಳನ್ನು ತಗೊಂಡಿದ್ದಾರೆ. ಅವ್ರ ಮುಖಾಂತರನೂ ತೊಗೋಬೋದು. ಇದಲ್ಲದೆ ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಕಾಫಿ ಬೆಳೆಗಾರರೇ ಈ ಆರ್ಗನೈಸೇಷನ್ ಕೂಡ ಮಾಡ್ಕೊಂಡಿದ್ದಾರೆ. ಅಂಥ ಒಂದು ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಕೂಡ ಡೀಲರ್ಶಿಪ್ ಅವರು ಕೂಡ ನಮ್ಮಲ್ಲಿ ತೊಗೊಂಡಿದ್ದಾರೆ. ಅಂಥವ್ರ ಮುಖಾಂತರನೂ ಈ ಒಂದು ಉತ್ಪನ್ನಗಳನ್ನು ತಗೊಳ್ತಾ ಇರ್ಬೋದು. ಅಂದರೆ ಇದಲ್ಲದೆ ನಮ್ಮ ಜೈ ಕಿಸಾನ್ ಜಂಕ್ಷನ್ ಅಂತ ಹೇಳ್ತೀವಿ. ಈ ಜೈ ಕಿಸಾನ್ ಜಂಕ್ಷನ್ ಅಂದರೆ ನಮ್ಮ ಕಂಪ್ನಿ ಓನ್ಡ್ ಮತ್ತು ಆಪ್ರೇಟೆಡ್. ಅಲ್ಲಿ ಒಬ್ಬ ಕೃಷಿ ಪದವೀಧರ ಸ್ಟೋರ್ ಮ್ಯಾನೇಜರ್ ಆಗಿರ್ತಾರೆ. ಬರೀ ಉತ್ಪನ್ನಗಳನ್ನು ಕೊಡೋದಷ್ಟೇ ಅಲ್ಲ, ಅವರು ನಿಮಗೆ ಕೃಷಿ ಸಲಹೆಗಳನ್ನು ಸಹಿತ ಕೊಡ್ತಾ ಇರ್ತಾರೆ. ಮಣ್ಣು ಪರೀಕ್ಷೆ ಮಾಡಿಸೋದಿದ್ರೂ ಅವ್ರ ಹತ್ರ ಸಲಹೆ ತಗೊಂಡು ಮಣ್ಣುಗಳನ್ನು ಸಹಿತ ಅವ್ರ ಮುಖಾಂತರ ನಮಗೆ ಕಳಿಸ್ಬೋದು. ಈ ರೀತಿ ಈ ಎಲ್ಲ ಚಾನಲ್ ಮುಖಾಂತರ ನಮ್ಮ ಜೈ ಕಿಸಾನ್ ಸ್ಪೆಷಾಲಿಟಿ ಉತ್ಪನ್ನಗಳನ್ನು ಅವರು ಪಡಿಬೋದು. ಸರ್, ಇನ್ನು ಕೊನೆಯದಾಗಿ ಕಾಫಿ ಬೆಳೆ ಆಗಿರ್ಬೋದು, ಕಾಳುಮೆಣಸು ಬೆಳೆಯೋರಿಗೆ ಏನು ಹೇಳೋದಕ್ಕೆ, ಟಿಪ್ಸ್ ಏನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಈಗ ಈ ಬೆಳೆಗಾರರಿಗೆ ನಾವು ಹೇಳಬೇಕು ಅಂತ ಅಂದರೆ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯವಾಗಿರುತ್ತೆ. ಅದರಲ್ಲಿ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಜೊತೆಗೆ ಈ ಮಣ್ಣಿನ ಆರೋಗ್ಯವನ್ನು ಸಹಿತ ಕಾಪಾಡಿಕೊಳ್ಬೇಕು. ಯಾಕೆಂದರೆ ಈ ಕಾಫಿ ಮತ್ತು ಕಾಳುಮೆಣಸು ಬೆಳೆಯುವಂಥ ಪ್ರದೇಶದಲ್ಲಿ ಸಾವಯವ ಇಂಗಾಲ ಒಂದು ಸ್ವಲ್ಪ ಬೆಟರಾಗೇ ಇದೆ. ಆರ್ಗ್ಯಾನಿಕ್ ಕಾರ್ಬನ್ ತುಂಬ ಚೆನ್ನಾಗೇ ಇದೆ. ಯಾಕೆಂದರೆ ಗುಡ್ಡಗಾಡು ಪ್ರದೇಶ, ಯಥೇಚ್ಛವಾಗಿ ಎಲೆಗಳು ಬೀಳ್ತಾ ಇರುತ್ತೆ. ಅದು ಒಂದು ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಉತ್ತಮ ಒಂದು ಇಳುವರಿಯನ್ನು ಪಡೆಯೋದಕ್ಕೆ ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಒಂದು ಕ್ವಾಲಿಟಿ ಔಟ್ಪುಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಈ ಸಮತೋಲದ ಪೋಷಕಾಂಶಗಳು ಭಾಳ ಮುಖ್ಯ. ಯಾಕೆಂದರೆ ಒಂದು ಕಾಫಿ ಒಳ್ಳೆ ಪಂಜೆನ್ಸಿ ಬರಬೇಕಾದ್ರೆ ಗಂಧಕ, ಸಲ್ಫರ್ ಇದು ಕೂಡ ಮುಖ್ಯವಾಗಿರುತ್ತೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರಿಗೆ ಅಂತಲೇ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದ ನಿಮಗೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನಾವು ನಮ್ಮ ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿ ವಹಿಸ್ತೀವಿ, ಆದರೆ ರೈತ ಆತನ ಆರೋಗ್ಯ ಆಗಿರ್ಬೋದು, ಆತ ಬೆಳೆಯುವಂಥ ಮಣ್ಣಿನ ಆರೋಗ್ಯದ ಬಗ್ಗೆ ಗಮನ ವಹಿಸಿದಾಗ ಮಾತ್ರ ಉತ್ತಮ ಫಸಲನ್ನು ಪಡೆಯೋದಕ್ಕೆ ಸಾಧ್ಯ. ಇನ್ನು ಕೃಷಿ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಆದರ್ಶ್ ಅವರು ಹೇಳಿರುವ ರೀತಿಯೇ ಸಮತೋಲನವಾಗಿರುವಂತಹ ಪೋಷಕಾಂಶಗಳನ್ನು ನೀಡಿ ಉತ್ತಮ ಬೆಳೆಯನ್ನು ಪಡೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.